ನನಗೂ ನ್ಯಾಯ ಕೊಡ್ಸಿ ಸಾಕಾಗೋಗಿದೆ. ಸೊ ಇದೆಲ್ಲದರ ಮಧ್ಯ ಈ ವಾರದ ವಿಶೇಷ ಅತಿಥಿಯನ್ನ ಬರಮಾಡ್ಕೊಳ್ಳೋ ಸಮಯ. ಕಿರುತೆರೆಯ ವೇದಿಕೆಯ ಮೂಲಕ ಕನ್ನಡದ ಮನೆಗಳಿಗೆ ಕಾಲಿಟ್ಟು ಈಗ ಬೆಳ್ಳಿ ತೆರೆಯಲ್ಲಿ ಕನ್ನಡಿಗರ ಮನಸ್ಸುಗಳನ್ನ ರಂಜಿಸ್ತಾ ಇರುವಂತಹ ಈ ಅಪ್ರತಿಮ ಕಲಾವಿದ ಇಂದು ನಮ್ಮ ವೇದಿಕೆಗೆ ಜೊತೆ ಆಗ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಹಾಸ್ಯ ಕಲಾವಿದ, ನನ್ನ ಗೆಳೆಯ, ಸ್ಯಾಂಡಲ್ವುಡ್ ನ ಉಪಾಧ್ಯಕ್ಷ ಚಿಕ್ಕಣ್ಣ ಅಷ್ಟೇ. ಸ್ಯಾಂಡಲ್ವುಡ್ ನ ಉಪಾಧ್ಯಕ್ಷರಿಗೆ ಜೈ ಜೈ. ಎಲ್ಲರೂ ಕರೆಕ್ಟ್ ಆಗಿ ನೋಡಿ, ಚಿಕ್ಕದ ಉತ್ತರ ಗೆಟಪ್ಪೇ ಚೇಂಜ್ ಆಗಿಲ್ಲ, ಆ ಕಲರೇ ಚೇಂಜ್ ಆಗಿಲ್ಲ. ಹೀರೋ ಅಲ್ವಾ? ಅದನ್ನೇ ಕೇಳೋಣ ಅಂತಿದೆ ಈಗ. ಬಟ್ ಹೆಂಗ್ ಅನಿಸ್ತದೆ ಚಿಕ್ಕ, ನಿಜವಾಗ್ಲು ಒಬ್ಬ ಕಮಿಡಿಯನ್ ಆಗಿ ಇವಾಗ ಹೀರೋ ಆಗಿ ಬದಲಾವಣೆ ತೇರ್ಗಡೆ ಆಗ್ತಾ ಇರೋದು ಎಷ್ಟರ ಮಟ್ಟಿಗೆ ಖುಷಿ ತಂದ್ಕೊಟ್ಟಿದೆ? ಏನು ಚೇಂಜಸ್ ಇಲ್ಲ. ಹೀರೋ ಅಂದ್ರೆ ಕಾಮಿಡಿ ಹೀರೋ ಅಷ್ಟೇ, ಹೀರೋ ಏನಿಲ್ಲ. ನಾನು ಫುಲ್ ಜೋಶಲ್ಲಿ ಫಸ್ಟ್ ಡೇ ನಮ್ಮ ಉಪಾಧ್ಯಕ್ಷ ಶೂಟಿಂಗ್ ಹೋದೆ. ಫಸ್ಟ್ ಡೇ ಶೂಟಿಂಗು, ಹೀರೋ ಅಲ್ವಾ, ಇಷ್ಟು ದಿನ ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೆ ಹಂಗೆ ಹಿಂಗೆ ಅಂತ ಹೋಗ್ಬಿಟ್ಟು ಕಾಸ್ಟ್ಯೂಮ್ ಕೊಟ್ರು. ಸಾಧು ಸರ್ ಇದ್ರು, ಎಲ್ಲ ಹರಿದೋಗಿರೋ ಟೀ ಶರ್ಟ್ ಒಂದು ಪಾಂಚ ಕೊಟ್ಬಿಟ್ಟು ಕೊಟ್ಗೆಲ್ ಕಸ ಓಡಿಸ್ತಾ ಇದ್ರು. ನಾನು ಇದಕ್ಕೆ ಯಾಕಪ್ಪ ಹೀರೋ ಮಾಡ್ಬೇಕಿತ್ತು ಅಂತ. ಸೊ ಹಂಗೆ ಇದೆ, ಕಾಮಿಡಿ ಅಷ್ಟೇ, ಕಾಮಿಡಿ ಹೀರೋ. ಬಟ್ ಕಾಮಿಡಿಗೆ ಈ ತರ ಫುಲ್ ಬಾಡಿ ಗಿಡಿ ಎಲ್ಲ ಮಾಡ್ಕೊಂಡು ವರ್ಕೌಟ್ ಎಲ್ಲ ಮಾಡ್ಕೊಂಡು ಅದೆಲ್ಲ ಯಾಕೆ? ಅದೆಲ್ಲ ಹೀರೋಯಿನ್ ಮುಂದೆ ಪೋಸ್ ಕೊಡಕ್ಕೆ ಹಿಡಿದ್ರಿ ಸರ್, ಸರಿಯಾಗಿ ಹಿಡಿದ್ರಿ. ಗುರು ಅಲ್ವಾ? ಅಲ್ವಾ? ಈ ತರ ಹೇಳ್ಕೊಡ್ತಾರ ಅವಾಗ ನಿಮ್ ಗುರುಗಳೇನಾದ್ರು? ಖಂಡಿತವಾಗ್ಲೂ ಹೇಳ್ಕೊಡ್ತಾರೆ. ಅವ್ರ ಮಾರ್ಗದರ್ಶನದಲ್ಲ ಇನ್ನೂ ಮದುವೆ ಆಗಿಲ್ಲ. ಚಿಕ್ಕ ಎಲ್ಲೋ ಒಂದ್ ಕಡೆ ಈ ತರ ಒಂದು ಶೋ, ಈ ಒಂದು ವೇದಿಕೆಯನ್ನು ನೆನಪಿಸ್ಕೊಂಡ್ರೆ ಒಂದ್ ಸ್ವಲ್ಪ ಹಿಂದೆ ಹೋಗೋದಾದ್ರೆ ಚಿಕ್ಕಣ್ಣನ ಲೈಫ್ ಅನ್ನು ಸ್ಟಾರ್ಟ್ ಮಾಡಿದ್ದು ಇದೇ ತರ. ಸಾಮಾನ್ಯ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಸಾಮಾನ್ಯ ಕಂಟೆಸ್ಟೆಂಟ್ ಆಗಿ ಬಂದು ಸ್ಟೇಜ್ ಮೇಲೆ ಜನರನ್ನ ಎಂಟರ್ಟೈನ್ ಮಾಡಿ ಇವತ್ತು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿ ಹೊರಹೊಮ್ಮಿರೋದು ಅಂದ್ರೆ ಸೊ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಮತ್ತೊಮ್ಮೆ ಚಿಕ್ಕ ವೆಲ್ಕಮ್ ಟು ದ ಶೋ. ಮತ್ತೆ ನಾಳೆ ನಮ್ಮ ಚಿಕ್ಕಣ್ಣ ಈ ನಮ್ಮ ಗಿಚ್ಚಿಗಿಲಿಗಿಲಿ ಇರ್ತಾರೆ ಅಂತ ಹೇಳ್ತಾ ಬಲೆ ಜೋರಾದ ಚಪ್ಪಾಳೆ. ಇವತ್ತಿನ ನಮ್ಮ ಗಿಚ್ಚಿಗಿಲಿಗಿಲಿಗೆ ನಮ್ಮ ಜಡ್ಜಸ್ ಬಂದಾಗಿದೆ. ನಮ್ಮ ಎಂಟರ್ಟೈನರ್ಸ್ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಸೊ ಇವತ್ತು ಬರ್ತಾ ಇರುವಂತಹ ಮೊದಲ ಪರ್ಫಾರ್ಮೆನ್ಸ್, ಇತಿಹಾಸದ ಪುಟ ತೆಗೆದ್ರೆ ನಾವು ನಾನಾ ರೀತಿಯ ಹುಚ್ಚಾಟಗಳನ್ನೆಲ್ಲ ನೋಡಿದೀವಿ, ನಾವು ನಾನಾ ರೀತಿಯ ಹುಚ್ಚು ದೊರೆಗಳನ್ನ ನೋಡಿದೀವಿ. ಆದರೆ ಇತಿಹಾಸಕ್ಕೆ ಸೇರದೇ ಇರುವಂತಹ ಒಬ್ಬ ಸೈಕೋ ದೊರೆಯ ಹಲವಾರು ಹುಚ್ಚಾಟಗಳನ್ನ ತಮ್ಮ ಸ್ಕಿಟ್ ನ ಮೂಲಕ ಇವತ್ತು ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್ ಮಂಜು, ಪ್ರಶಾಂತ್, ಜಗಪ್ಪ ಹಾಗೂ PK. राजाधिराज जनकति का लाजा, एक बार आजा आजा आजा. ರಾಜರಿಗೆ ನಮನಗಳು. ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಬ್ಯಾಡ್ ಬಿಡ್ರಿ, ಅದಕ್ಕೆಲ್ಲ ಅಂತ ಪ್ರಭುಗಳೇ, ಅದು ನಮಸ್ಕಾರಗಳು ನಮನಗಳು ಅಂದಿತ್ತು. ಓ ಹಂಗಂತ್ರ. ಸೇನಾಧಿಪತಿ
ಏನಿದು ನಮ್ಮ ಅರಮನೆ ಒಳ್ಳೆ ಫಸ್ಟ್ ನೈಟ್ ಮುಗಿದ್ಮೇಲೆ ಖಾಲಿ ಬೆಡ್ರೂಮ್ ತರ ಕಾಣ್ತಾ ಇದೆ. ಎಲ್ಲರೂ ರಜೆಯಲ್ಲಿದ್ದಾರೆ ಪ್ರಭು. ಸೈನಿಕರು ಅವರು CL ರಜೆಯಲ್ಲಿದ್ದಾರೆ. ಈ ದಾಸಿಯರು ಅವರು EL ರಜೆಯಲ್ಲಿದ್ದಾರೆ. ಒಟ್ಟು ತಿಂಗಳಿಗೆ ಎಷ್ಟು ರಜೆಗಳಿದ್ದಾವೆ ನಮ್ಮಲ್ಲಿ? ಏನ್ ಭಾನುವಾರಕ್ಕೊಂದ್ 4 ರಜಾ, ಸೆಕೆಂಡ್ ಸ್ಯಾಟರ್ಡೇಗೊಂದ್ 4 ರಜಾ, ಹಬ್ಬಕ್ಕೊಂದಷ್ಟು ರಜಾ, ಇದು ರಜಾ ಅಂತ ಸುಮಾರು ರಜೆಗಳು. ಇನ್ ಮಿಕ್ಕದ ದಿನ ಎಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಪ್ರಭು. ಮಿಕ್ಕಿದ್ದೆ 4 ದಿನಗಳು. ತಿಂಗಳಿಗೆ 4 ದಿನ ಬರಲು ಅವ್ರೇನು ಗಿಚ್ಚಿಗಿಲ್ಲಿ ಜಡ್ಜರ್ಸ ಇಲ್ಲಿಗೆ. ಈ ನಮ್ಮ ಜಡ್ಜ್ಮೆಂಟ್ ಕೊಡ್ತೀನಿ ಬಾ. ಸೇನಾಧಿಪತಿ ಪ್ರಭು ಬಹುಪರ ಕೇಳಿ. ರಾಜಾದಿ ರಾಜ ಜನಕ ದಿಕ್ಕ ರಾಜ ಏಕ ಬಾ ರಾಜ ಪ್ರಭು ಸೇನಾಧಿಪತಿ, ನೀವು ನಮ್ಮನ್ನು ಕರೆದರೆ ಯಾವ್ದಿದು ಬಸಿರಿ ಹಂದಿ ಬರುತ್ತಿದೆ? ನನ್ನ ಹೆಸರು ಪ್ರಶಾಂತ್ ಅಂತ. ನಾನು ಗಿಚ್ಚಿಗಿಲಿಗಿಲಿ ಆಸ್ಥಾನದಲ್ಲಿ ಕಂಟೆಂಟ್ ಕೊಡೋನಾಗಿ ಕೆಲಸ ಮಾಡ್ತಿದ್ದೆ. ಹೌದು ನಾನೇ. ಆದ್ರೆ ರೀಸೆಂಟ್ ಆಗಿ ಸಾಧು ಮಹಾರಾಜ್ ಅವರು ಏನೋ ನಿಂದು ಕಂಟೆಂಟ್ ಅಂತ ತಪ್ಪು ಅಂತ ಕ್ಯಾಕ್ರಸ್ ಮುಖಕ್ಕೆ ಕಳಿಸ್ಬಿಟ್ರು. ಸರಿಯಾಗಿ ಮಾಡಿದ್ದಾರೆ, ಸರಿಯಾಗಿ ಮಾಡಿದ್ದೀರಾ. ಬಂದ ಕಾರಣವನ್ನು ಬೊಗಳುವಂತರಾಗಿ. ನಿಮ್ಮ ಆಸ್ಥಾನದಲ್ಲಿ ಯಾವ್ದಾದ್ರು ಕೆಲಸ ಬಾಕಿ ಇದೆ, ಖಾಲಿ ಇದೆಯಾ? ಸೇನಾಧಿಪತಿ ಯಾವ ಪೋಸ್ಟ್ ಖಾಲಿ ಇದೆ? ಮಂತ್ರಿ ಬಿಟ್ರಿ ನಾದಿಲ್ಲ. ಅದನ್ನೇ ಕೊಟ್ಬಿಡಿ ಇವನಿಗೆ. ಕೊಡಿ ಕೊಡಿ. ಒಂದ್ ನಿಮಿಷ ಇರ್ರಿ. ಮಹಾಪ್ರಭು, ನಮ್ ಪ್ರೊಡಕ್ಷನ್ ಅವರಲ್ಲಿ ಟೀ ಕೊಟ್ಟಂಗೆ ಮಂತ್ರಿ ಪದವಿ ಕೊಟ್ಬಿಟ್ರಲ್ಲ. ನಾವಂಗೆ ನಮ್ಮ ರಾಜ್ಯದಲ್ಲಿ ಟೀ ಸಿಗೋದಿಲ್ಲ, ಬೇಕಾದ್ರೆ ಮಂತ್ರಿ ಪದವಿ ಸಿಕ್ಬಿಡುತ್ತೆ. ಯಾಕೆ? ಅದು ನಮ್ಮ ರಾಜ್ಯದ ವಿಶೇಷತೆ. ಅದೆಲ್ಲ ಏನೇ ಇಲ್ಲಿ, ಇವ್ರಿಗೆಲ್ಲ ನನ್ನ ದೂರ ಇಟ್ರು ನೀವ್ ನನ್ನ ಹತ್ರ ಹಾಕೊಂಡು ನನಗೆ ಮಂತ್ರಿ ಪದವಿ ಕೊಟ್ರಲ್ಲ. ನೀವು ನಿಜವಾದ ದೇವ್ರು ಮಹಾಪ್ರಭು. ನೀವು ಕೋಟೆಯಲ್ಲೊಬ್ಬ ಒಬ್ಬನೇ ನನ್ನ ಹತ್ರ ಬಕೆಟ್ ಹಿಡಿದ್ರೆ ಏನು ಯೂಸ್ ಇಲ್ಲ. ಎದ್ದೇಳಿ ಸೇನಾಧಿಪತಿ. ಪ್ರಭುಗಳೇ, ಈಗಿಂದೀಗಲೇ ನಾವು ನಮ್ಮ ನಿಸರ್ಗ ನೋಡ್ಬೇಕು. ಸಾರೋಟ ರೆಡಿ ಮಾಡಿ. ಬನ್ನಿ ಬನ್ನಿ ಬನ್ನಿ. ಹೇಳ್ತೀನಿ. ಕಮಾನ್ ಪ್ರಭು. ಸಾಕಾಗಿತ್ತು ಕಣ. ಆ ದಿನ ರಾತ್ರಿ ಬಾಯಲ್ಲಿ ಬಾಟ್ಲಿಟ್ರೆ ಗಂಡಸಿಗೆ ಭೂಷಣ. ಸೇರ ಬಾಮಂತ್ರಿ, ನಮ್ಮ ರಾಜ್ಯ ಎಷ್ಟೊಂದು ಅದ್ಭುತವಾಗಿದೆ. ಹೌದಲ್ವಾ? ಬೆಳೆದು ನಿಂತ ಗಿಡ ಮರಗಳು, ಅಲ್ಲೊಂದು ಹೆಮ್ಮರ. ಅದ್ಭುತ ಅದ್ಭುತ. ಸೇನಾಧಿಪತಿ, ಮಹಾಮಂತ್ರಿ, ನೀವೇನೇ ಹೇಳಿ, ಮೂಗು ಅಂದ್ಮೇಲೆ ಗೊಣ್ಣೆ, ರಾತ್ರಿ ಆದ್ಮೇಲೆ ಎಣ್ಣೆ, ಗಂಡಸಿಗೆ ಭೂಷಣ. ಹೌದು ಮಹಾಪ್ರಭು, ನನ್ಗೆ ಯಾಕೋ ನಿಮಗೆ ಜಾಸ್ತಿ ಆಗಿದೆ ಅನ್ಸುತ್ತೆ. ಹೌದು ಮಹಾಮಂತ್ರಿ, ನನಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಅದೇಕೋ ಗೊತ್ತಿಲ್ಲ, ಇದುವರೆಗೂ 300 ಮಂತ್ರಿಗಳು ಬಂದು ಹೋಗಿದ್ದಾರೆ. 301 ಮಂತ್ರಿಯೇ? ಆದ್ರೆ ನಿಮ್ಮ ಮೇಲೆ ನಾನು ಹೆಚ್ಚು ಕನೆಕ್ಟ್ ಆಗ್ಬಿಟ್ಟಿದ್ದೆ. ಐ ಲವ್ ಯು ಮಂತ್ರಿ, ಐ ಲವ್ ಅದ್ಯಾಕೋ ಗೊತ್ತಿಲ್ಲ ಮಹಾಪ್ರಭು, ನಾನು ಎಲ್ರಿಗೂ ಬೇಗ ಇಷ್ಟ ಆಗಿ ಹೋಗ್ಬಿಡ್ತೀನಿ. ಹೋಗಲ್ಲ. ಅದೆಲ್ಲ ಸರಿ, ನಿಮ್ಗೆ ಜಾಸ್ತಿ ಆಗಿದೆ. ಬನ್ನಿ ಸಿಂಹಾಸನದ ಮೇಲೆ ವಿಶ್ರಾಂತಿಗೊಳ್ಳಿ. ಬನ್ನಿ. ಮಹಾಮಂತ್ರಿ, ನಾವು ಸಿಂಹಾಸನದ ಮೇಲೆ ದಿನವೂ ಕೂರುತ್ತೇವೆ. ಈ ಸಲ ನೀವು ಕುಳಿತುಕೊಳ್ಳಿ. ಅದನ್ನ ನಿಧಾನವಾಗಿ ಹೇಳಿ. ಸಾಧ್ಯವೇ ಆಗಿಲ್ಲ ಮಹಾಪ್ರಭು. ನೀವೆಲ್ಲಿ, ನಾನೆಲ್ಲಿ? ನಾವಿಬ್ರು ಇಲ್ಲೇ ಇದ್ದೀವಲ್ಲ. ಹಾಗಲ್ಲ ಮಹಾಪ್ರಭು, ನಾನು ಸಿಂಹಾಸನದ ಮೇಲೆ ಕೂರುವುದೇ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಈ ಸ್ಟೇಜ್ ಮೇಲೆ ಎಲ್ಲವೂ ಸಾಧ್ಯವಿದೆ ಮಹಾಮಂತ್ರಿ. ಹೆಂಗೆ? ಇಲ್ಲಿ ಒಂದಿನ ಗೆಸ್ಟ್ ಆಗಿ ಬಂದ್ರು ಅದೇ ಶೋಗೆ ಪೂರ್ತಿ ಆಂಕರ್ ಆಗ್ಬೋದು, ಜಡ್ಜ್ ಕೂಡ ಆಗ್ಬೋದು. ಅಷ್ಟೇ ಅಲ್ಲ, ನಾನು ಆಂಕರ್, ನೀನು ಕಂಟೆಸ್ಟೆಂಟ್ ಅಂದವ್ರ ಮನೆಗೆ ಹೋಗಿ ಗಂಡ ಹೆಂಡತಿ ಆಗ್ಬೋದು. ಆದ್ರೂ ನೀವು ಅಂಜಬೇಡಿ. ನಿಮ್ಮ ಮುಖದಲ್ಲಿ ಕಳೆ ಇಲ್ಲ. ಓಹ್, ನಿಮ್ಮ ಮುಖ ಕಿರೀಟವಿಲ್ಲದೆ ಒಳ್ಳೆ ಸುಟ್ಟೋಗಿರೋ ಪರೋಟ ತರ ಕಾಣುತ್ತಿದೆ. ಈಗ ನೋಡಿ, ಮಹಾಮಂತ್ರಿ, ಕೋಶಾಲ ಸೇಬ ನೀವು
ಮಹಾಪ್ರಭು ಇಲ್ಲೇ ಮಲ್ಕೊಳ್ಳಿ. ಇಲ್ಲ, ನಾವು ಇಲ್ಲಿ ಪವಡಿಸುತ್ತೇವೆ, ನೀವು ಅಲ್ಲೇ ಪವಡಿಸಿ. ಸರ್ ಎಂತ ಮಹಾರಾಜ ಸರ್, ಇವನು ಕೋಟೆಯಲ್ಲೊಬ್ಬ ಸರ್. ಬಾಬತ್ರಿ ಕಾಲ್ ಈ ಕಡೆ ಇಡು. ಗುಡ್ ನೈಟ್. ಗುಡ್ ನೈಟ್ ಮಹಾಪ್ರಭು, ಗುಡ್ ನೈಟ್. ಏನಿದು, ನೆಲದ ಮೇಲೆ ಮಲಗಿ ಬಿಟ್ಟಿದ್ದೇನೆ. ನನ್ನ ಕಿರೀಟವೆಲ್ಲಿ? ಯಾರು ಕತ್ತರು? ಯಾರು? ಏನಿದು? ನಮ್ಮನ್ನೆಲ್ಲ ಅಡ್ಡಡ್ಡ ಮಲಗಿಸಿ ನೀವು ಸಿಂಹಾಸನದ ಮೇಲೆ ಕೂತಿದ್ದೀರಿ. ಮಹಾಪ್ರಭು ನಿನ್ನೆ ರಾತ್ರಿ ನೀವೇ ಸಿಂಹಾಸನದ ಮೇಲೆ ಕೂರಿಸಿದ್ದು. ನಮ್ಮನ್ನೇನು ಗಿಚ್ಚಿ ಗಿಲಿಗಿಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅನ್ಕೊಂಡ್ರ ನಿಮ್ಮ ಮೇಲೆ ತಲೆ ಮೇಲೆ ಕೂರ್ಸ್ಕೊಳಕ್ಕೆ? ಇದೇ ಬಿಡ ನಿನಗೆ. ಯಾಮಾರ್ಸ್ತಂಗೆ ನನ್ನ ಯಾಮಾರ್ಸ್ತೇನೋ? ಮಹಾಪ್ರಭು ನಿನ್ನೆ ನೀವೇ ಹೇಳಿದ್ರಲ್ಲ ಗೆಸ್ಟ್ ಆಗಿ ಬಂದವರು ಆಂಕರ್ ಆಗಲಿಲ್ಲವೇ ಅಂತ. ನಿನ್ನ ನೋಡಿದರೆ ಅದೇ ಯಾಂಕರ್ನ ಗೆಸ್ಟ್ ಸ್ಥಾನದಲ್ಲಿ ಕೂರಿಸಿ ನೀನೇ ಯಾಂಕರ್ ಆಗೋ ತರ ಇತ್ತು. ಅದಾದ್ರೂ ಆಗ್ಬೇಕು, ಹೇಳಕ್ಕಾಗಲ್ಲ. ಸೇನಾಧಿಪತಿ ಸೇನಾಧಿಪತಿ, ಈ ಮಂತ್ರಿ ರಾಜದ್ರೋಹ ಮಾಡಿದ್ದಕ್ಕೆ ಇವನನ್ನು 4 ತದಿಕಿ ಉದ್ಘಾಟನೆ ಮಾಡಿ. ಸೇನಾಧಿಪತಿ ಸೇನಾಧಿಪತಿ ಪ್ರಭುಗಳೇ, ಕಂಟೆಂಟ್ ಸಿಕ್ಕಿತೆ. ಸಿಕ್ತು. ಈಗಿಂದ ಈಗಲೇ ಇವನನ್ನು ಕಾರಾಗೃಹ ಹಾಕಿ ತಳ್ಳಿ. ತಳಿ ನಿಮ್ ಕಿರೀಟ. ಬರ ಹೋಗ. ಇಲ್ಲೆಲ್ಲ ಐತಿ ಅವನ. ಹೋಗ. ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲ ಎಕ್ಕುಟ್ಟೋಗ್ಲಿ, ಪ್ರಕೃತಿ ಚೆನ್ನಾಗಿರ್ಬೇಕು. ಹೌದು, ನಾನು ಈಗಲೇ ಅವಳು ನೋಡ್ಬೇಕು. ಬನ್ನಿ ಹೋಗೋಣ. ನಮ್ಮ ಸಾರೋಟ ರೆಡಿ ಮಾಡಿ. ಅಯ್ಯೋ ದೇವರೇ. Good night.